ದರ್ಶನ್ ಸರ್ ಅಂತಂದು ಹೇಳ್ತಾ ಹೋಗ್ತಾ ಇದ್ದಾರೆ. ನ್ಯೂಸ್ನವ್ರು ಒಂದಿನ ಆದರೂ ಇಂಡಿಯಾದಲ್ಲಿ ಇಷ್ಟು ರೇಪ್ ಕೇಸ್ ಆಗಿದಾವೆ, ಇಂಡಿಯಾದಲ್ಲಿ ರೇಪ್ ಕೇಸಸ್ ಪೆಂಡಿಂಗ್ ಇರೋದು 32,028 ಕೇಸ್ಗಳು, ಇನ್ನೂ ಜಾಸ್ತಿನೇ ಇದಾವೆ ಅನ್ಕೋತೀನಿ, ಕಡಿಮೆನೇ ಆಗಿರ್ಬೋದು. ಇಷ್ಟು ಕೇಸ್ಗಳು ಪೆಂಡಿಂಗಲ್ಲಿ ಇದಾವೆ, ಅದ್ರ ಬಗ್ಗೆ ಏನು ನ್ಯಾಯ ತೋರಿಸಲ್ಲ. ದರ್ಶನ್ ಸರ್ ಅಂತಂದು ಹೇಳ್ತಾ ಹೋಗ್ತಾ ಇದ್ದಾರೆ. ಓಕೆ, ಅವ್ರ ಬಗ್ಗೆ ಕೆಟ್ಟದಾಗಿ ಇದು ಮಾಡ್ತಾರೆ. ಏನು ರೇಣುಕಾಸ್ವಾಮಿ ಅವರು ಏನು ಸಾಚಾನ? ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಏನು ಫ್ರೀಡಮ್ ಫೈಟರ? ಅವ್ರು ಮಾಡಿರೋ ಕೆಟ್ಟ ಕೆಲಸಗಳನ್ನ ಅವ್ರದ್ದು ತೋರಿಸ್ತಾ ಇಲ್ವಾ ಮೀಡಿಯಾದವರು? ಅದೇ ನಾನು ಆಗಲೇ ಹೇಳಿದೆ, ಇದ್ರ ಪ್ರಕಾರ ನಿಮ್ದು ಯಾವುದೋ ಒಂದು ಕೇಸ್ ಪ್ರಾಬ್ಲಮ್ ಆಯಿತು, ಒಂದು ಮರ್ಡರ್ ಆಯಿತು, ರೇಪ್ ಆಯಿತು, ಏನೇ ಆಗಲಿ, ಅವ್ರಿಗೆ ಜಸ್ಟ್ ಒಂದು ನಂಬರ್ ಅಷ್ಟೇ, ಒಂದು ನಂಬರ್ ಆಯಿತು, 2 ನಂಬರ್ ಆಯಿತು. ಈಗ ಒಂದಕ್ಕಲ್ಲ 1000 ಆದರೂ ಬೆಲೆ ಇಲ್ಲ. 1000 ಆಯಿತು ಹಾಕ್ಬಿಡ್ತಾರೆ, ವರ್ಷಕ್ಕೆ 1000 ಆಗ್ತಿದೆ, ತಿಂಗಳಿಗೆ ಇಷ್ಟು ಆಗ್ತಿದೆ ಅಂತ ಹೇಳಿದ್ನಲ್ಲ. ದರ್ಶನ್ ಅಂದು ಒಂದು ಬ್ರ್ಯಾಂಡ್. ಆ ದರ್ಶನ್ ಪ್ಲೇಸಲ್ಲಿ ಬೇರೆ ಯಾರಿದ್ರು ಒಂದು ಒಳ್ಳೆ ಸ್ಟೇಜಲ್ಲಿ ಇರೋರು ಅವ್ರು ಇದೇ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ದರ್ಶನ್ ಅನ್ನೋ ನೇಮ್ನ ಅವ್ರ ಪಾಪ್ಯುಲಾರಿಟಿ ಯೂಸ್ ಮಾಡ್ಕೊಂಡಿದ್ದಾರೆ ಹೊರತು ಇವರು ಪಬ್ಲಿಕ್ಗಾಗಲಿ ದರ್ಶನ್ಗಾಗಲಿ ಇಬ್ಬರಿಗೂ ನ್ಯಾಯ ಮಾಡ್ತಿಲ್ಲ. ಇವಾಗ ಬೈಸ್ಕೊಳೋದು ಅಂತಾರಲ್ಲ, ಆ ಥರ ಮಾಡ್ತಿದ್ದಾರೆ ಅಷ್ಟೇ. ಆ್ಯಂಡ್ ನಾವೊಂದು ಪರ್ಸನ್ಗೆ ನಾವು ಹೇಳ್ತೀವಲ್ಲ, ನೀನು